ಬಂಧುಗಳೇ, ಈ ಮರ್ತ್ಯದೊಳಗ ನಾವು ಹುಟ್ಟುಕ್ಕಿಂತ ಮೊದಲು ಈ ಭೂಮಿ ತಲೆ ಮ್ಯಾಗೆ ಎಲ್ಲಾನು ತಯಾರಾದ. ನೀರು ತಯಾರಾದ, ಭೂಮಿ ತಯಾರಾದ, ಗಾಳಿ ತಯಾರಾದ, ಸಿರಿ ಆದ, ಸಂಪತ್ತಾದ, ಅನ್ನ ಆದ, ಧಾನ ಆದ, ದೌಲತ್ ಏನೆಲ್ಲ ಸೃಷ್ಟಿಕರ್ತ ಪರಮಾತ್ಮ ನಾವು ನೀವು ಹುಟ್ಟುಕ್ಕಿಂತ ಮೊದಲೇ ತಯಾರು ಮಾಡ್ಯಾನ. ಹಂಗಾದ್ರ ನಾವು ನೀವು ಹುಟ್ಟಿ ಬಂದ ಮ್ಯಾಗ ಈ ಭೂಮಿ ತಲೆ ಮ್ಯಾಗ ಏನು ಗಳಿಸಿವಿ? ಏನು ಗಳಿಸೋದು ಇಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇರುವಂತ 3 ದಿನ ಬಹಳ ಚಂದ ಜೀವನ ಮಾಡಿ ಹೋಗುದದ. ನಗನಗುತ್ತಾ ಬಾಳ್ಬೇಕಾಗೈತಿ. ಹೆಂಗ ಜೀವನ ಮಾಡಬೇಕು? ಹೆಂಗ? ಒಂದಿನ ಹುಟ್ಟಲಕ್ಕದ, ಒಂದು ದಿನ ನಾವು ನೀವೇನು ಮಾಡ್ಲಕತ್ತೀವಿ ನೋಡಿದ ಸಂಸಾರ ಮಾಯಿ ಪ್ರಪಂಚ ಮಾಡ್ಲಕ್ಕದ. ಹೌದು. ಒಂದು ದಿನ ಹೋಗ್ಲಿಕ್ಕದ. ಹುಟ್ಟುವುದಕ್ಕೆ ಸಾಯ್ಲಕ್ಕ, ಸಾಯ್ತದಕ್ಕೆ ಮಾನವ ಜನ್ಮ ಹೊಳ್ಳಿ ಹುಟ್ಲಕ್ಕ. ಹೌದಿಲ್ಲ? ಒಂದಿನ ಹೋಗುದು, ಒಂದಿನ ಬರುದು, ಒಂದಿನ ಸಂಸಾರ ಮಾಡುದು. ಸಂಸಾರ ಮಾಡ್ಲಿಕ್ಕೆ ಒಂದೇ ಮಾತು ಹೇಳ್ತೀನಿ. ಸಂಸಾರ ಮಾಡಿದ್ರಿ ಹೆಂಗ ಮಾಡಬೇಕು? ಭಕ್ತಿ ಮಾಡಿದ್ರಿ ಹೆಂಗ ಮಾಡಬೇಕು? ಸಂಸಾರ ಮಾಡ್ಲಿಕ್ಕೆ ಬ್ಯಾಡ ಅನ್ನೋದಿಲ್ಲ. ಸಂಸಾರ ಮಾಡ್ರಿ. ಸಂಸಾರ ಮಾಡಿದ್ರೆ ಚಿಕ್ಕು ಬೀಜದಂಗ ಮಾಡ್ಬೇಕು. ಹೆಂಗ್ರಿ ಗೌಡ್ರ? ಹೆಂಗ? ಚಿಕ್ಕು ಬೀಜನಾಗ ಹೆಂಗ್ ಮಾಡ ನೋಡ್ರಿ, ಚಿಕ್ಕು ಹಣ್ಣಿನೊಳಗೆ ಬೀಜ ಇರ್ತದ, ಸ್ವಲ್ಪ ಹೊಲಸ ಹಚ್ಕೊಂಡಿರ್ತದನ್ರಿ. ಇಲ್ಲಿಪ್ಪ ಇಲ್ಲ, ತೊಳೆದ ಮುತ್ತಾಗಿರ್ತದ. ಹೌದು. ನೀವು ಏನೇ ಸಂಸಾರ ಮಾಡ್ರಿ, ಖರೆ ಸಂಸಾರ ರಾಡಿ ಮೈಗೆ ಬಡ್ಕೋಬೇಡ್ರಿ. ಹುಚ್ಚದ್ರಿ ನೀವು. ಏಯ್ ಗೌಡ್ರ, ಹೆಂಗ? ಏನೇ ಸಂಸಾರ ಮಾಡ್ರಿ, ಸಂಸಾರ ರಾಡಿ ಮೈಗೆ ಬಡ್ಕೋಬೇಡ್ರಿ. ಹಿಂಗ ಹೇಳಕತ್ತೀರಿ ನೀವು. ಹಿಂಗದ. ಇನ್ನತ್ತಮ್ಮ, ಭಕ್ತಿ ಮಾಡಿದ್ರಿ ಹೆಂಗ ಮಾಡ್ಬೇಕು? ಹೆಂಗ ಮಾಡ್ಬೇಕು? ಮಾವಿನ ಗೊಟ್ಟಾದಂಗ ಭಕ್ತಿ ಮಾಡಬೇಕು. ಅದೇ ಹೆಂಗ್ರಿಪ್ಪ? ಬೇಕಾದಟ್ಟು ಹಲ್ಲಿಗೆ ಹಚ್ಚಿ ಗೀರಿ ನೀವು, ಸ್ವಲ್ಪ ಇಲ್ಲದ ಸ್ವಲ್ಪ ಕಸರ ಅಲ್ಲಿ ಉಳಿದಿರ್ತದೆ. ಹೌದು. ಹಿಂಗ ಭಕ್ತಿ ಮಾಡಬೇಕು. ಹೌದು. ಅದಕ್ಕೆ ಆತ್ಮೀಯ ಬಂಧುಗಳೇ, ಜಗತ್ತದೊಳಗ ನಾವು ನೀವು ಹುಟ್ಟಬೇಕಾದ್ರ ಜಗತ್ತು ನಗಬೇಕು, ಹುಟ್ಟದವ್ರಳಬೇಕು. ಹೌದು. ಇದೇ ಹಂಗ್ರಿಪ್ಪ? ಹುಟ್ಟಬೇಕಾದ್ರ ಕಾಕ ತಡಿ ಇರ್ಲಿ, ಹಿರಿಯರ ಬ್ಯಾಸರ ಐತ್ರಿ, ಬೇಡ ಅಕಾಡಿ ಮಾತಾಡಮ್ರಿ. ಹಾ, ಆಯ್ತಾಯ್ತು, ಮಾತಾಡ್ತೇವ್ರಿ. ಈಗ ನಾವು ನೀವು ಹುಟ್ಟಬೇಕಾದ್ರೆ ಜಗತ್ತು ನಗಬೇಕು, ನಾವು ಅಳಬೇಕು. ಹೌದು. ಇನ್ನ ಹೊಳ್ಳಿ ಹೋಗಬೇಕಾದ್ರೆ ಬಸಣ್ಣ ಏನ್ರಿಪ್ಪ? ಜಗತ್ತು ಅಳಬೇಕು, ಹೌದು, ನಾವು ನಕ್ಕೋತ್ ಹೋಗ್ಬೇಕು. ಅದು ಹೆಂಗ? ಈ ಭೂಮಿ ಮ್ಯಾಲ ಯಾರು ಉಳಿಸಿ ಹೋದ್ರ ಅಂತ ಕೂನ ಯಾರು ಬಾಬಾ? ತಮಗೆಲ್ಲ ಗೊತ್ತಾದ ಆತ್ಮೀಯ ಬಂಧುಗಳೇ, ಈ ಊರಿಗಿನವರು ಬಂದು ಪಾದ ಹಾಕಿ ಹೋಗಿರ್ಬೇಕನ್ನಿಸ್ತದ. ಹೌದು. ಯಾರು? ಸಿದ್ದೇಶ್ವರ ಅಪ್ಪಾಜಿ ಅವರು ಹೇಳ್ತಿದ್ರತ್ತವ್ರು. ಏನತ್ತ? ನಿಮ್ಮ ಊರ್ ಒಳಗ ಪ್ರವಚನ 11 ದಿನ ಹಚ್ಚ್ರಿ, 9 ದಿನ ಹಚ್ಚ್ರಿ, 21 ದಿನ ಹಚ್ಚ್ರಿ, ಅಭ್ಯಂತರ ಏನು ಇಲ್ಲ. ಹೌದು. ಅನ್ನದಾನ ಮಾಡ್ತಿದ್ರಿ ಅಂದ್ರೆ ಮಾತ್ರ ನಿಮ್ಮೂರೊಳಗೆ ಪ್ರವಚನ ಹೇಳ್ತೀರಿ. ಅನ್ನದಾನ ಇರ್ಲಿಕ್ಕಂದ್ರೆ ನಿಮ್ಮೂರಿಗೆ ಪ್ರವಚನ ಮಾಡೋದಿಲ್ಲತ್ತೆ ಸಿದ್ದೇಶ್ವರ ಮೂರ್ತಿ ಅವರು ಮೊದಲೇ ಮಾತು ತೋತಿದ್ರು. ಹೌದು. ಅಂತ ಮಹಾತ್ಮರು ಈ ಭೂಮಿ ತಲೆ ಮ್ಯಾಗ ಹುಟ್ಟಬೇಕಾದ್ರ ಅವ್ರ ಮನೆಯವರೆಲ್ಲ ಖುಷಿ ಆದ್ರು. ಅಪ್ಪಾಜಿಯವರು ನಕ್ಕೋತೇನು ಅಳ್ಕೋತ ಬಂದ್ರು. ಹೋಗಬೇಕಾದ್ರೆ ಇಡೀ ಜಗತ್ತಕ್ಕೆ ಅಳಿಸೋದ್ರು, ತಾವು ಖುಷಿದಿಂದ ಹೋದ್ರು. ಎನ್ನ ಆತ್ಮೀಯ ಬಂದವಳೆ, ಅಂತ ಜೀವನ ಈ ಜಗತ್ತೊಳಗ ಮಾಡಿ ಹೋಗ್ಬೇಕಾಗ. ಹೌದು. ನಾವು ನೀವು ಮಾಡ್ತೇವೆ ನೋಡು ಸಂಸಾರ ಜೀವನ ಪ್ರಪಂಚ. ಹೆಂಗ ಮಾಡ್ತೇವಿ? ನಿಮ್ಮ ಕೈ ಮುಗಿದಿಟ್ಟತ್ತನ ಹೇಳನಲ್ರಿ, ಇವ ಸುಳ್ಳ. ನಾ ಹೇಳ್ತೀನಿ ಕೇಳ್ರಿ, ನಂದು ಕೇಳ್ರಿ. ಹ್ಯಾಂಡ್ರು ಹೊಡೀರಿ, ಬಡೀರಿ, ಕಡೀರಿ, ತವ್ರ ಮನೆಗೆ ಹಚ್ಕೊಟ್ರಿ ಕೆರೆ ದಾರು ಕುಡಿದ್ ಮಾತ್ರ ಬಿಡ್ಬೇಡ್ರಿ. ನಿನ್ನ ಕಡೆನು ಪಾರ್ಟಿ ಬೇಸಿನೇ ಅದು. ನಂದು ಇದು ಕಂಪನಿ. ಹೆಂಗ? ಸುಳ್ಳಿದು ಒಟ್ಟು ಗೌಡ್ರದು ಒಟ್ಟು ಸುಳ್ಳ, ನಂದೇ ಕೆರೆ ಇರ್ಲಿ. ಏನಂದರಿ? ಹೊಲ ಹೋಲಿ, ಮನಿ ಹೋಲಿ, ಮನಿನೂ ಹೋಲಿ ಹೋಲಿ, ಆದ್ರ ಕುಡಿದ್ ಬಿಡ್ಬೇಡ್ರಿ. ಹುಚ್ಚ ಜಗತ್ತದೊಳಗ ಎಷ್ಟೋ ಮಂದಿ ಕುಡುದು 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 ಅವ್ರ ಮನಿ ಹಾಳಾಗ್ಯಾವ, ಅವ್ರ ಸಂಸಾರ ಹಾಳಾಗ್ಯಾವ, ಅವ್ರ ಜೀವನನೇ ಹಾಳಾಗ್ಯದ. ಹುಚ್ಚ ಕುಡಿಯೋದ್ರಿಂದ ಲಾಭ ಇಲ್ಲೋ ಹುಚ್ಚ, ಅದು ತಿಳ್ಕೊನಿ. ನೀವು ಮುಟ್ಟಿ ಮಾತಾಡಬೇಡ್ರಿ, ದೂರೇ ನಿಂದ್ರಿ ಗೌಡ್ರಿ. ನೀವು ಏನ್ ಹೇಳ್ಯಾರಿ? ದೈವದ ಯೋರು ವಿಚಾರ ಮಾಡ್ರಿ. ದೈವ ಅಂದ್ರೆ ದೇವ್ರಿದ್ದಂಗ, ದೈವಕ್ಕೆ ನಾವ್ ಇಬ್ರು ಮಕ್ಕಳಿದ್ದಂಗ. ಯಾವ ಮಗ ತಪ್ಪ ಮಾಡ್ತಾನ ಅವನಿಗೆ ಸುಮ್ಮ ಕುಂದ್ರಸುದು, ಯಾವ ಮಗ ಕರೆ ಹೇಳ್ತಾನ ಅವನ ಕಡೆ ಟಾಳಿ ತೊಳದ್ರಿ ಯಾಕ್ರಿ? ಹೌದು. ಇಟ್ಟ ತಾನೇ ದಾರು ಕುಡಿದು ಸಂಸಾರ ಹಾಳಾತಾವ. ಹುಚ್ಚದಿ. ದಾರು ಕುಡಿಯೋರಿಗೆ 3 ಲಾಭ ಅದಾವ್ರಿ ಗೌಡ್ರ. ಹೆಂಗ್ರಿ? ದಾರು ಕುಡಿಯೋರಿಗೆ 3 ಲಾಭ ಅದಾವು. ಇಲ್ಲಿ ತಕ್ಕತ್ತಮ್ಮ ನಾವು ಹಾಡಿದೆವು. ಎಲ್ಲಾ ಕಡೆ ಶರಣರು, ಸಂತರು, ಮಾಂತ್ರ, ಶಿವಗಳು, ದೊಡ್ಡ ಜ್ಞಾನಿಗಳು, ಹಿರಿಯರೆಲ್ಲ ಹೇಳ್ಯಾರ ದಾರು ಕುಡಿದ್ರಿಂದ ಹಾಳಾತ ಅಂತ ಹೇಳ್ಯಾರ. ನೀ ಕರೆ 3 ಲಾಭ ಅದಾವಂದ್ರ ಇನ್ನು ನಾವು ಕುಡಿಲಕ್ ಶುರು ಮಾಡ್ತೇವೆ. ಯಾಕಂದ್ರೆ ಲಾಭ ಇದ್ದಿದ್ ಕೆಲಸ ಮಾಡ್ಬೇಕಾಗ್ಯದ, ಮಾಡ್ಬೇಕು ಜೀವನದಾಗ. ಹೌದಿಲ್ಲ? ಹೌದು. ನಿಮ್ಮದೇ ಮಾತಿಗಿದಿತ್ತು. ಆ 3 ಲಾಭ ಯಾವ ಹೇಳು?
ದಾರು ಕುಡಿಯೋರ್ ಮನಿ ಕಳುವಾಗಲ್ಲ, ಇದು ಒಂದೇ ಲಾಭ. ದಾರು ಕುಡಿಯೋರ್ ಮನಿ ಕಳುವಾಗಲ್ಲ. ಇನ್ ಎರಡನೇದು ದಾರು ಕುಡಿಯೋನ್ ಒಟ್ಟ ನಾಯಿ ಕಡಿಯಲ್ಲ. ದಾರು ಕುಡಿಯೋನಿಗೆ ನಾಯಿ ಕಡಿಯಲ್ಲ. ಇನ್ನು ಮೂರನೇದಪ್ಪೆ ದಾರು ಕುಡಿಯೋರ್ ಒಟ್ಟೆ ಜಡ್ಡೆ ಇಲ್ಲ. ಇಲ್ಲ ಹಂಗಿಲ್ಲ. ಇದು ಕೌನ್ಸ್ನಾಗಿತ್ತು ಮಾತಾಡಬೇಡ. ಹೆಂಗ್ರಿ ಗೌಡ್ರ? ದಾರು ಕುಡಿಯೋರ್ ಮನಿ ಕಳುವಾಗಲ್ಲ ಅಂದಿಲ್ಲ. ಇದು ನಮಗ್ ಗೊತ್ತಿಲ್ಲ ಯಾಕೆ ಕಳುವಾಗಲ್ಲ. ಹೇಳ್ತೀನಿ ಕೇಳ್ರಿ, 4 ಮಂದಿಗೆ ಟಾಳಿ ಹೊರ್ಸ್ಕೋಬೇಕಾದ್ರ ದಾರು ಕುಡಿಯೋರ್ ಮನಿ ಯಾಕೆ ಕಳುವಾಗಲ್ಲಪ್ಪ ಅಂತಂದ್ರ ಯಾಕ ಹೆಂಡ್ರ ಕೊಳ್ಳಲ ತಾಳಿ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲ ಒಯ್ದು ದಾರದಾಗ ಇಟ್ಟಿರ್ತಾನೆ. ಈ ಮಗನ ಮನಿ ಕಳು ಮಾಡ್ಬೇಕಾದ್ರೆ ಎಣ್ಣೆ ಸಿಗ್ತಾರ ಕಾಕ. ಅಡಿ ಟಾಳಿ ಹಂಗ ಕಂಪನಿ ದೊಡ್ಡ ಲಾಭ ಇದು. ಇದು ಭಾರಿ ಲಾಭ. ಇನ್ನ ದಾರು ಕುಡಿಯೋನಿಗೆ ಹೊಟ್ಟೆ ನಾಯಿನ ಕಡಿಯಲ್ಲ ಅಂದಲು. ಎಂತ ಲಾಭ ಇದು. ಇದನ್ನು ಬಿಡಿಸ್ ಹೇಳ್ಬೇಕಾ? ಇದನ್ನು ಬಿಡಿಸು. ನೈಟಿ ಮೇಲೆ ನೈಟಿ ಜಡ್ದ ಗಟ್ರ ದಂಡಿಗೆ ಬಿದ್ದಂದ್ರೆ ನಾಯಿ ಕಿತ್ತ ನಾಯಿ ಆಗಿ ಬಿದ್ದಿರ್ತಾನ. ಮಕ್ಕ ಬೋಲಿ ಇವನಿಗೆ ನಾಯಿ ಕಡಿಬೇಕು ಕಾಕ. ಅಡಿಟ್ಟಾಳಿ ಹೆಂಗ್ ಹೊಡೆದ್ತೀನಿ ಹೇಳಿ. ಇಲ್ಲ ಬಹಳ ಬಿರ್ಸೈತಿದು. ಇಲ್ಲ ಇದು ಸತ್ಯ. ಇನ್ನೂ ಒಂದು ಮೂರನೇದು ಏನ್ರಿ ಗೌಡ್ರ? ದಾರು ಕುಡಿಯೋರಿಗೆ ಸಾವೇ ಬರುದಿಲ್ಲ ಅಂದನ್ರಿ. ಯಾಕಂದ್ರ ದವಾಖಾನಿಗಾರೆ ಹೋಗುದು ತಪ್ತದ. ಡಾಕ್ಟ್ರಿಗೆ ರೊಕ್ಕ ಕೊಡುವ ಬದಲಿ ದಿನ ಒಂದು 90 ನಾವೇ ಕುಡಿನು. ದಾರು ಕುಡಿಯೋರಿಗೆ ಹೊಟ್ಟೆ ಜಡ್ಡೆ ಇಲ್ಲಂದಿಯಲ್ಲ ಯಾಕ ನೋಡ್ರಿ? ಇದು ಲಾಸ್ಟ್ ಐತ್ರಿ. ಇದು ಸ್ವಲ್ಪ ಕೇಳ್ರಿ. ದಾರು ಕುಡಿಯೋರಿಗೆ ಯಾಕೆ ಜಡ್ಡಿ? ಸುಳ್ಳು ಅಲ್ರಿ, ಕರೆ ಮಾಡಿ ತೋರಿಸ್ತೀನ. ನೀ ತಲೆ ಕರ್ಸೋಬೇಡ, ನೀ ಕಂಪ್ನಿ ಇದ್ದಾಗ ಕಾಣ್ತಿ. ಇರ್ಲಿ ನೀ ಹೇಳು. ದಾರು ಕುಡಿಯೋರಿಗೆ ಯಾಕೆ ಜಡ್ಡಿ ಇಲ್ಲ ಅಂದ್ರ ಜೀವನದಾಗ ದಾರು ಕುಡಿಯೋರಿಗೆ ಪರೀಕ್ಷೆ ಮಾಡಿ ನೋಡ್ರಿ. ಕುಡಿದು 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 ಶರೀರ ಎಲ್ಲ ಫಿಲ್ಟರ್ ಆಗಿರ್ತೈತಿ, ಒಳಗಿಂದೆಲ್ಲ ಕೊಳತಿರ್ತೈತಿ. ತೂತು ಬಿದ್ದಿರ್ತಾವ. ಅವ್ರಿಗೆ ಜಡ್ಡಿಲ್ಲ ಜಾಪತ್ರ ಹೊತ್ತೊಡ್ದ ಡಂಟನ ಅಲ್ಲಿಗೆ ಹಚ್ಚದ್ರಿ. ಅವನಿಗೆ ಅನುಭವ ಆಗ್ಯಾದ್ರಿ. ಇಲ್ಲ ನೋಡ್ಯಾರ ಅವರು. ಒಂದು ಮಾತು ಹೇಳ್ತೀನಿ ಕೇಳ್ರಿ. ಆಗಿನ ಕಾಲದಾಗ ಜವಾರಿ ಮಾಲ್ ಇತ್ತು. ಜವಾರಿ ಮಾಲ ತಾಯಿ ತಂದೆ ಹಾಕಿರ್ತಕ್ಕಂತ ಮಾತ ಆಗಿನ ಕಾಲದಾಗ ಮಕ್ಕಳು ಮೀರ್ತಿದ್ರಿ ಗೌಡ್ರ. ನಿಂದ್ರು ದಯವಿಟ್ಟು ನಿಮ್ ಕೈ ಮುಗಿದು ಹೇಳ್ತೀನಿ. ಅವ್ 3 ಲಾಭ ನಮಗ್ ಬೇಡ. ಅವನೇನೇ ಇಟ್ಕೋ. ತಪ್ಕೊಂಡಾರಿ 3 ಲಾಭ ನಮಗ ಬೇಡ. ಜೀವನದಾಗ ಏನೇ ಸಾಧನ ಮಾಡ್ಬೇಕಂದ್ರ ತಾಯಿ ತಂದೆ ಹಾಕಿರ್ತಕ್ಕಂತ ಮಕ್ಕಳು ಆಗಿನ ಕಾಲದಾಗ ಮೀರ್ತಿದ್ರ. ಜವಾರಿ ಮಾಲ್ ಇತ್ತು. ಹಿಂದಕ್ಕೆ ಹಿರಿಯರು ಹಾಕಿರ್ತಕ್ಕಂತ ಮಾತ ಅವಾಗ ಮೀರಿಲ್ಲ. ಪಟಕದ ಕಾಕ ಕೂತಾನಲ್ಲ, ಹೌದು 70 ವರ್ಷ 80 ವರ್ಷ ಆಗಿರ್ತಕ್ಕಂತ ಮಾತ್ ಹಾಕಿರ್ತಕ್ಕಂತ ಮಾತ್ ಆಗಿನ ಕಾಲದಾಗ ಮಕ್ಕಳು ಮೀರ್ತಿದ್ಲ. ಇವ್ರು ಮೀರಿಲ್ಲ. ಈಗಿನ ಮಕ್ಕಳು ಹುಟ್ಟ್ಯಾರ ನೋಡು. ಹೆಂಗ ಮನಿ ಮುಂದೆ ಮಾರುತಿ ಕಾರ್ ಇರ್ಬೇಕು, ದೊಡ್ಡ ಬಿಲ್ಡಿಂಗ್ ಮನಿ ಇರ್ಬೇಕು, 20 ಎಕರೆ ಹೊಲ ಇರ್ಬೇಕು, ಮನ್ಯಾಗ ಹೋಗಿ ಕಾಲಿಟ್ರೆ ಹತ್ತಿ ಮಾವನ್ ಫೋಟೋ ಗುಂಟಕ್ಕಿರ್ಬೇಕು. ಯಾಕೋ ಕಾಕ ಎಷ್ಟು ಕರೆಕ್ಟ್ ಹೇಳಕೈತಿವೋ. ಇಲ್ಲ ಶಾಣೆ ಅನುಭವ ನೋಡ್ರಿ. ನಾವೆಲ್ಲ ಇದ್ರಾಗ ಓಡಾಡಿದ್ರೆ ಮಗ ಅಂತದ್ರಾಗೆ ಓಡಾಡ್ಯಾನ. ಇರ್ಲಿ ತಾವೆಲ್ಲ ಬಹಳ ಇಲ್ಲಿ ತಕ್ಕ ನಕ್ಕಿರಿ. ನಿಮ್ಮ ಮಾತಾಡೋದು ಬಂಧುಗಳ ಕೈ ಮುಗಿದು ಹೇಳ್ತೀನಿ. ಹೋಗೋ ಮುಂದಾಗ ನಿಮ್ಗೆ ಹೆಳೂರು ಪದ, ನಿಮ್ಮೂರಿಗೆ ಹೆಳೂರು ಬರ್ತಾರಲ್ರಿ, ಹೆಳೂರ್ದು ಹೇಳಿ ಮಂದಿ ಕಡೆ ಟಾಳಿ ಹೊರ್ಸ್ಕೊಂಡು ಹೌದು ಅನ್ಸ್ಕೊಂಡು ಹೋಗ್ತೀನಿ. ಬಂಧುಗಳೇ ನಿಮ್ಮ ಪ್ರೀತಿ ವಿಶ್ವಾಸ ಇಷ್ಟೇ ಬೇಕು ನನಗೆ. ಇರ್ಲಿ ಬಾಬಾ ಕುಂದ್ರು ಕುಂದ್ರಿ ಮತ್ತೆ ನಿಂದಿರ್ತಿ. ಹೌದು ಹೌದು ಅದಕ್ಕ ಬತ್ತ ಹುಲಿ ಸರಿ ಸರಿನಿ ಹಂಗ ಬರ್ತ ನೋಡಿ ತಾಳಿ ಕೊಟ್ಟ ರಾಜೆ. ಬಾ ಕಾಕ. ಸದಾ ಸಜ್ಜನರು ಕಂಡ ಸದಾ ಸಜ್ಜನರ ಸಂಘವು ಕಂಡೆಯ ಸದಾ ಸಂಗರ ಕಂಡೆಯ ದುರ್ ಸರ್ ನಗಿಸ್ಬೇಡಪ್ಪ. ಅದಕ್ಕ ಸಮಯ ಸಹಿಸಿಕೊಳ್ಳುವುದಾಗುದಿಲ್ಲ, ಹೌದು, ಪಡೆದುಕೊಳ್ಳುವುದಾಗುದಿಲ್ಲ, ಹೌದು, ನಡೆದುಕೊಳ್ಳುವುದಾಗುದಿಲ್ಲ, ಕೂಡಿಸುವುದಾಗುದಿಲ್ಲ. ಇದರ ಸದುಪಯೋಗ ಏನ್ ಪಡ್ಕೋಬೇಕಪ್ಪ ಅಂದ್ರ ಸಕ್ರಮ ಕ್ರಮ ಸದುಪಯೋಗ ಪಡ್ಕೋಬೇಕು. ನಗಬೇಕು ಜೀವನದಾಗ ರೋಗಿಲ್ಲ ಜಡ್ಡಿಲ್ಲ. ಅದಕ್ಕ ನಮ್ಮ ಮಾಳಪ್ಪಣ್ಣ ಢಾಣಿ ಅವರು ಡೊಳ್ಳಿನ ಪದವನ್ನು ಕೇಳಿ ಮನಸ್ಸಿಗೆ ಅತ್ಯ ಆನಂದ ಬರ್ತಿರಾಗಿ 101 ರೂಪಾಯಿ ಕೊಟ್ಟಿರಿ ಸ್ವೀಕಾರ ಮಾಡಿ. ಹೌದು ನಿನ್ನೆ ನನ್ನ ಇರ್ಲಿ ಕೊಟ್ಟಿರ್ತಕ್ಕಂಥ ಮಾನಿಗಳಿಗೆ ಅವರಿಗೆ ಕಾನೂರು ಕರ್ಸಿದ ಅರಕೆರ ಮೋಕ್ಷದ ಕಣ್ಣು ಮುತ್ತೆ ಮಾಧುಲಿಂಗ ಸದನ ಕಾಲ ಸರಿ ಸಂಪತ್ತ ಭೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಿ ಎಂದು ಮೆನಿಂದ ಬೇಡಿಕೆ ಇರುವುದು. ಜಾನಪದ ಹಾಡ ಆಯ್ತಣ ಏಣ ಹಾ ನೋಡ್ರಿ ಅಂತ ತೆಗ್ದಾರ. ನಮ್ಮಪ್ಪ ಊರಿಗೆ ಮೆಂಬರ್ ಅಂತ ತಿರುಗಿತಾನ ಓನ್ಯಾಗ ನೈಟಿ ಬೀಟಿ ಬಂದು
ಆಯ್ತಣ್ಣ ಹಾಡ್ತಾ ಹಾಡ್ತಾಣ ಹ್ಞೂ ನನ್ನ ಕೈ ಎತ್ತ ನಾನೇ ಹಾಡವ ಅವ ಹಾಡವ ಇರ್ಲಿ ಸೋಬಾನ ಪದ ಗೀಗಿ ಪದ ಹಂತಿ ಪದ ಚೌಡ್ಕಿ ಪದ ಹೇಳುವರ ಪದ ಎಲ್ಲ ಹಾಡ್ತೀನಿ ತಲೆ ಕೆಡಿಸ್ಕೋಬೇಡ ಆಯ್ತು 60 ಬರ 97 ಸೋಬಂದಾಗ ಹೌದಲ್ಲ ಮತ್ತ ಇರ್ಲಿ ಕಕ್ಕ ಸ್ವಲ್ಪ ಶಾಂತ ಯಾಕಂದ್ರ ವಿಷಯಗಳು ಮಾತಾಡೋದು ಇರ್ಲಿ ಬಿಡೋಣ್ರಿ ಮಾತಾಡೋದು ಅಲ್ಲ ವಿಷಯ ಆಟೆ ಬಿಟ್ಬಿಡೋಣ್ರಿ ಮಾತಾಡ ಕಕ್ಕ ಭಗವಂತ ಎಲ್ಲಾನು ಕೈದಾನ ಹೌದು ಖರೆ ಇನ್ನೊಂದ್ ತಾಸು ತಡ ಆಗಲೆಕ್ಕ ಹೌದು ನೋಡ್ರಿ ಕೇಳವ್ರು ಇದ್ದಾಗೆ ಹೇಳಕ್ ಚಂದ ಯಾಕಂದ್ರೆ ಹಿಂಚಗೇರಿ ಊರೊಳಗ ಚಂದ ಕೂತು ಕೇಳಕತ್ತೀರಿ ನಮಗೆ ಹೇಳಂಗ ಅನಸ್ಲಕ ಮೂರ್ ಹೆಸರು ಮತ್ ಮುಂದೆ ಬೇಡ ತಮ್ಮ ಏನ್ ಹೇಳೋದು ಬೇಡ ಇವೆಲ್ಲ ಕೇಳಿ ಸುಮ್ ಹಾಡ್ ಅಂದ್ರಿ ಅಂದ್ರ ಬಡ ನಾಕ್ ಹಾಡೋದದ ಸುಮ್ ನಮ್ ಜಾಗ ನಾವು ಖಾಲಿ ಮಾಡ್ಕೊಂಡು ಹೋಗುದು ಕೆತ್ತಂದ್ರೆ ಕೆತ್ತದು ಕಿತ್ತಂದ್ರೆ ಕಿತ್ತದು ಏನು ಕುರು ಅದನ್ ಕಸ ಅದಕ್ಕೆ ಇರ್ಲಿ ಹೌದು ನಾವೇನು ಮಾತಾಡಿದೆವು ನಮ್ಮ ಸರಿಜೋಡಿ ಕಲಾವಿದರು ಏನು ಮಾತಾಡಿದ್ರು ನಮ್ಮ ಚಾಚಾ ಏನು ಮಾತಾಡ್ದ ಬಾಳ ಚಂದ ಹೇಳ್ಯಾರ ವಿಷಯ ಆದ್ರೂ ಹೌದು ವಯಸ್ಸಿಗೆ ತಕ್ಕಂಗ ಹೌದು ಮುತ್ತೆ ಚಂದ ಮಾತಾಡ್ದ ಮುತ್ತೆನ ಕಡೆ ಅಭ್ಯಂತರ ಇಲ್ಲ ಮುತ್ತೆ ಭಾರಿ ಅದ ಮೊಮ್ಮಗ ಒಗದು ಮಾತಾಡ್ಲಿಲ್ಲ ಹೌದು ಅತಿ ಎತ್ತಿ ಹಿಡಿದನು ಮಾತಾಡಿ ಮುತ್ತೆ ಚಲೋ ಅದ್ರಿ ಗುಣ ಆದ್ರ ಮುದುಕ್ ಒಂದೇ ಮಾತು ಹೇಳ್ತು ನಾವು ನೆಗ್ಗಿನ ಮುಳ್ಳಿದ್ದಂಗ ಅಪ್ಪ ಮುದುಕು ಮತ್ತೆ ಅದು ಅನಬೇಡ ಮುತ್ತೆ ಯಾಕಂದ್ರೆ ನಾವ್ ಅನ್ನೋದಲ್ಲ ಬೇರೆ ಮೇಲೆ ಇದ್ದತ್ತಂದ್ರೆ ಅದು ಮಾತು ಉಪಯೋಗ ಮಾಡ್ತಿದ್ದಿ ಯಾಕಂದ್ರೆ ಹಿರಿಯ ಮನುಷ್ಯ ಇದ್ದೀವಿ ಹೌದು ಇವತ್ತು ಮುತ್ತೆ ಅಂದಿನ ಬಳಕ ನಾನು ನಿನಗೆ ಪಾಲಿಸ್ತೀನಿ ಮುತ್ತೆ ಅಂದಿನಂದ್ರ ಮುತ್ತೆನ್ ದೋತ್ರ ಹಿಡ್ಕೊಂಡು ತಿರ್ಗಾಡವ್ರು ನಾವು ಯಾಕಂದ್ರ ಎಟಿ ಅಲ್ಲಿ ಹೌದು ಬಹಳ ಹಿರಿಯ ಕಲಾವಿದರದಾರ ದೊಡ್ಡವ್ರು ಅದಾರ ಹೌದು ಇಲ್ಲಿ ನಾವು ಅವರಿಗೆ ವಿಷಯ ಏನು ಕೇಳಿದ್ದೆವು ಏನ್ರಿಪ್ಪ ಮಾತಿಲಿ ಹೇಳ್ಯಾನ ಮಾದಣ್ಣ ಕವಿತೆ ಕಟ್ಟ್ಯಾನ ಅಮ್ಮಣ್ಣ ಹೌದು ನಾವು ಹಾಡಿಲ್ಲ ತಂದ್ರ ಅವ್ರು ಹೌದು ಹಾಡಿಲ್ಲ ಅಂದ್ರು ಹೌದು ನಾ ಏನಂದೆ ಹಾಡೇನೇನಿಲ್ರಿ ಅಂತೇಳಿ ದೈವಕ್ಕೆ ಕೇಳಿದೆ ಹಾಡ್ಯಾನ ಅಂದಾಗ ನಾ ಕೇಳಿದ ಖರೆ ನೀವು ಹಾಡಿಲ್ಲ ಅಂದ್ರೆ ನಮ್ದು ಅಭ್ಯಂತರ ಏನಿಲ್ಲ ಅಟ್ಟೆ ಹಾಕೋದಕ್ಕೆ ಗುಡ್ಡ ಸುತ್ತೋದೇನು ಕೆಲಸ ಇಲ್ಲ ಹೌದಿಲ್ರಿ ಇರ್ಲಿ ಈಗ ದೈವಕ್ಕೆ ಕೇಳಿದ್ದೇನ ಹೌದು ಹಂಗೇನಿಲ್ಲ ದೈವದ ಅಪ್ಪಣೆ ತಗೊಂಡು ದೈವಕ್ಕೆ ಹಾಡೇನಿಲ್ಲ ಅಂದಾಗ ದೈವ ಹಾಡ್ಯಾನ ಅಂದ ಕಾಲಕ್ಕ ನಾವು ಕೇಳಿದೆವು ಅದಕ್ಕ ಅವರು ಆಯಲ್ಲೇ ಹಾಡಿರ್ಬೇಕು ನೀನ್ ನನ್ನ ಮುಂದೆ ಬಂದು ಕೇಳಿದೆ ಆಯ್ತು ಹೌದು ಅದು ಮುಗೀತು ಹಾಡಿಲ್ಲ ಅಂದ್ರೆ ಮುಗೀತು ಇನ್ನ ಒಂದು ಏನ ಪ್ರಶ್ನೆ ಏನ್ರಿಪ್ಪ ಇನ್ನ ಒಂದು ಏನಪ್ಪಾ ಅಂತಂದ್ರ ಕಲ್ಲೂರು ಕಡಿಮಠದೊಳಗ ಹೌದು ಅರಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯಿ ಮಕಣಾಪುರ ಶಿವಸ್ಥಾನ ಗದ್ದಿಗಿ ಹೌದು ಇದು ಕರೆಕ್ಟ್ ಐತಿ ಮತ್ತ ಹಾರ್ಲಕ್ಕ ಕಾಮನ ಬೂದಿ ಅಲ್ಲ ಬಿಡ್ಲಕ್ಕ ರಾಮನ ಬಾಣ ಅಲ್ಲ ಇದು ಯಾಕೆ ಅತ್ತಾರ ಅದ್ರ ಜೋಡಿ ಇದು ಅನ್ನೋದಿಲ್ಲ ಯಾವಾಗ ಕಾಲಕ್ಕೆ ಅತ್ತಾರ ಯಾಕ್ರಿ ಅವ್ರ ಬಾಯಲ್ಲಿ ಅಂದಾರ ನಾ ಇದ್ರ ಜೋಡಿನೇ ಅತ್ತಾರ ಅಂತ ಹೇಳಿಲ್ಲ ಇದು ಬರಬರಿ ಅದ ಅದು ಯಾಕತ್ತಾರ ಅನ್ನನೇ ಅದು ಕಲ್ಲೂರು ಸಿದ್ದನ ನುಡಿ ಹೇಳಿದ ಸತ್ಯ ಆಗ್ಯಾವತ್ತ ಅತ್ತಾರ ಕಲ್ಲೂರು ಸಿದ್ದನ ನುಡಿ ಹೇಳಿದ ಸತ್ಯ ಆಗ್ಯಾವ ಒಪ್ಪುಗೊತ್ತೀನಿ ಅದು ಅಲ್ಲಕ್ಕ ತಾತ್ಪರ್ಯ ಏನದ ಕೇಳಿನ ಹೌದು ಅವ್ರು ಅಲ್ಲೇ ಇಟ್ಟರದು ಅದನ್ನ ಅಷ್ಟು ಹೇಳಿದ್ರು ಇದೇ ನೋಡಿ ನಿನ್ನ ಉತ್ತರ ನೀ ಇದಕ್ಕೆ ಅಲ್ಲ ಅಂದೆ ಅಂದ್ರೆ ನಮ್ಮ ಮುಂದೆ ಬೇರೆ ಮಾಡಿ ಏನು ಮಾಡ್ಕೊಳ್ಳೋವಿದಿ ಮಾಡ್ಕೊ ಇದು ಉತ್ತರ ಅಲ್ಲ ನೀ ಏನು ಮಾಡ್ಕೊಳ್ಳೋವಿದೆಯಲ್ಲ ಮಾಡ್ಕೋ ಇದು ನೀ ಉತ್ತರ ಒಪ್ಪುಗಳಿಲ್ಲ ನೀ ಅಲ್ಲ ಅಂದೆ ಅಂದ್ರೆ ನಾ ಬೇರೆನೆ ಮಾಡ್ತೀನಿ ಅಂದ ನನ್ನ ಮುತ್ಯ ಒಂದು ಬಗೋನ ಉಪ್ಪಿಟ್ಟು ತಿರುಗಿ ಬಿಡ್ರಿ ಹೋಗಲಕ್ಕೆ ಹತ್ರ ಅದಕ್ಕೆ ಇರ್ಲಿ ಎನ್ನ ಆತ್ಮೀಯ ಬಂಧುಗಳೇ ನಿಮಗೆಲ್ಲ ಒಂದು ಮಾತು ಹೇಳುವುದಾದ ಏನ್ರಿಪ್ಪ ಉತ್ತರ ಬರ್ತದ ಬರಲ್ಲ ಎಡ್ಡಿ ಹೇಳಬೇಕು ಹೌದು ಗೊತ್ತಿರ್ಲಿಕ್ಕಂದ್ರೆ ಹಂಗ ಹಿಂಗ ಗುಡ್ಡ ಸುತ್ತಿ ಅನ್ ಬರೋದು ಇಲ್ಲ ಇಲ್ಲ ನೋಡು ಮುತ್ಯ ನೀ ಹೇಳಿರ್ತಕ್ಕಂಥ ಉತ್ತರ ತಪ್ಪದ ಹೌದು ಮುತ್ಯ ಇನ್ನ ನಾವು ಕೇಳಿ ಇವತ್ತಿ ಹೇಳಿ ಅವರು ನಮಗ ಒಂದು 3 ಕೇಳಿದ್ರಿ ಒತ್ತಾಟೆ ಒಮ್ಮೆ ಪಾಳೆ ಕಚ್ಚಿ ಕೇಳಿದ್ರೆ ಏನೋ ಬಡ್ಡಿ ಹಿಡಿದು ಕೇಳ್ತಾರತ್ತ ನಾ ಬಡ್ಡಿದಿಂದೆ ಬರ್ತೀನಿ ಏನ್ ತಪ್ಪ ಅನ್ನೋದಿಲ್ಲ ಹೌದು ಕೇಳಿ ಆನಂದದ ಹೌದು ಅದಕ್ಕೇನು ತೊಂದರೆ ಇಲ್ಲ ನಮ್ಮ ಜಿಗಜಿಣಿಗೆ ಮುತ್ಯ ಒಂದು ಮಾತಂದ ಹಿರಿಯರವರು ಏನಂದನ್ರಿಪ್ಪ ಮುತ್ಯ ಮಾತ ಅಂಶಿದ ಮಾಡಪ್ಪ ಇಬ್ರು ಒಂದೇ ಸೇಮ ಅವರಲ್ಲಿ ನೀ ಮಾಡಬ್ಯಾಡ ಹೆಚ್ಚಕ್ಕಮ್ಮ ಹೌದು ಕರೆಕ್ಟ್ ಅಂಶಿದ ಮಾಡಪ್ಪ ಇಬ್ರು ಒಂದೇ ಸೇಮ ಹೌದು ಅವರಲ್ಲಿ ಮಾಡಬೇಡ ನೀ ಹೆಚ್ಚಕ್ಕಮ್ಮ ಹೌದು ಏನಂದ್ರಿ ಅವ್ರು ಕ್ಯಾಲಿ ಹಾಡ್ಲಕ್ ಹಚ್ಚಬೇಕಾದ್ರ ನಿಮ್ಮದು ಸ್ವಲ್ಪ ಅದ ಮೋಗಿಸಿದ ಮುತ್ಯ ಅಂದ್ರ ನಮ್ಮದು ಭಾಳ ಅದ ಹೌದು ಮುಗಿಲಾರ್ದ ಅದ
ನಾ ಹತ್ತೀನಿ ದಯವಿಟ್ಟು ಮುತ್ಯಾನಲ್ಲಿ ಒಂದು ವಿನಂತಿದ ಏನ್ರಿಪ್ಪ ಅವ್ರದ್ದು ಕಮ್ಮದ ನಮ್ಮದು ಹೆಚ್ಚದ ಅನ್ಬೇಡ್ರಿ ಹಾ ಎಟ್ಟು ಮಾಳಿಂಗರಾಯ ಶಿವನಲ್ಲಿ ದುಡ್ದಾನ ಅವನಿಗೆ ಪರಮಾತ್ಮ ಕೊಟ್ಟಾನ ಹೌದು. ಎಟ್ಟು ಅಂಶದ ಮುತ್ಯ ದೇವರಲ್ಲಿ ದುಡ್ದಾನ ಅವಂದು ಅವನಿಗೆ ಕೊಟ್ಟಾನ ಹೌದು ಹೌದಿಲ್ಲ ಹೌದು. ದೇವರಲ್ಲಿ ಇದು ಕಮ್ಮ ಇದು ಹೆಚ್ಚ ಅನ್ನುವಂತ ಮಾತು ಹಿರಿಯರ ಬಾಯಲ್ಲಿ ಬರಬಾರ್ದು ಅನ್ನುವಂತ ಅಪೇಕ್ಷೆ ನಂದದ ಹೌದು ಅವ ದುಡ್ದಿದ್ದ ಅವನಿಗೆ ಕೊಟ್ಟಾನ ಇವ ದುಡ್ದಿದ್ದ ಇವನಿಗೆ ಕೊಟ್ಟಾನ ಹಾ ಇಬ್ರು ಸೇಮೆ ಅದಾರ ಹೌದು. ಇಬ್ರು ಪರಮಾತ್ಮನ ಮಕ್ಕಳೇ ಅದಾರ ಹಂಗ್ಯಾನ ಇಲ್ಲ ಅದಕ್ಕೆ ನಮಗೇನ ಪ್ರಶ್ನೆ ಕೇಳ್ಯಾರ ಏನ್ರಿಪ್ಪ ಆದಿಗೊಂಡನ ಹೊಟ್ಟಿಲೆ 6 ಮಂದಿ ಹೌದು ಹೆಂಗ ಪಾರ್ವತಿ ಮಲಿ ಹಾಲಿನಿಂದ ಹಾಲು ಮತ ಹುಟ್ಟಿ ಬಂದಾದ ಹೌದು ಹಾಲು ಮತ ಮೊದಲ ಮುದ್ದಾಯಿ ಮುದ್ದುಗೊಂಡನ ಹೊಟ್ಟಿಲೆ ಆದಿಗೊಂಡು ಮಗ ಹುಟ್ಟ ಹೌದು ಕಸರಿ ಮುಸರಿ ಹೇಳೋದ್ರ ಕೆಲಸ ಇಲ್ರಿ ಸ್ವಚ್ಛ ಹೇಳ್ಬೇಕು ಸಮಾಧಾನೆ ಬಿಚ್ಚಿಟ್ಟು ಹೋಗ್ಬೇಕು ಮುಚ್ಚಿಟ್ಟು ಹೋಗ್ಬಾರ್ದು ಆದಿಗೊಂಡನ ಹೊಟ್ಟಿಲೆ 6 ಮಂದಿ ಹೌದು ಅಮುರುಗೊಂಡು ತುಮುರುಗೊಂಡು ರಾಯಿಗೊಂಡು ಬೀರುಗೊಂಡು ಮಾಯಿಗೊಂಡು ಕಡಿ ಹುಟ್ಟು ಕರ್ತು ಉಂಡಾಡು ಪದಮಗೊಂಡ ಹೌದು ಪದಮಗೊಂಡನ ಹೊಟ್ಟಿಲೆ ಯಾರು ಮುಂದೆ 84 ಮಂದಿ ಮಕ್ಕಳು ಹುಟ್ಟಿದ್ರು ಹೌದು ಹೌದಾ ಹಾ ಹಾ ಜಿಂಕಾದೇವಿ ಹೊಟ್ಟಿಲೆ ಹೌದು 42 ಮಂದಿ 21 ಗಂಡ 21 ಹೆಣ್ಣ ಚುಮುಲಾದೇವಿ ಹೊಟ್ಟಿಲೆ 21 ಗಂಡ 21 ಹೆಣ್ಣ ಹೌದು ಇಲ್ಲಿ 42 ಹುಟ್ಟದು ಒಂದು ಬಡ್ಡಿ ಹತ್ತಿ ಕಂಕಣ ಆಯ್ತು ಇನ್ನೊಂದು ಬಡ್ಡಿ ಉಣ್ಣಿ ಕಂಕಣ ಆಯ್ತು ಹೌದು ಮುಂದೆ ಇವ್ರು ಹಿಂಗೆ ಹೇಳ್ಕೊತೆ ಬಂದ ದಂಡಿ ಮುಡಿಸ್ಯಾರ ಅಲ್ಲಿ ಹೌದು ನಮಗಿಲ್ಲಿ ಪ್ರಶ್ನೆ ಏನು ಕೇಳ್ಯಾರ ಏನಿಪ್ಪ ಪದಮಗೊಂಡ ಹೊಲದಾಗ ನೇಗಲ ಹೊಡಿಬೇಕಾದ್ರ ಹೌದು ಹುತ್ತಿಗೆ ಒಯ್ದು ನೇಗಲ ಹಚ್ಚಾನ ಹೌದು ಎಲ್ಲಾ ಕುರಿ ಹೊರಗೆ ಬಂದಾವ ಹೌದು ಒಂದು ಶಿಂಬಿಗೋಡಿನ ಟಗರ ಹೌದು ಶಿಂಬಿಗೋಡಿನ ಟಗರ ಒಳಗ ಉಳದಾದಂದ್ರೆ ಯಾಕೆ ಉಳದಾದ ಹೊರಗೆ ಬಂದಾದಂದ್ರೆ ಯಾವಾಗ ಬಂದು ಕೂಡ್ಯಾದ ಹೌದು ಕೇಳ್ಯಾರ ಯಾಕ್ರಿ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಬಂದಾದಂದ್ರೆ ಯಾಕೆ ಬಂದಾದ ನೋಡ್ರಿ ಒಂದು ಕೂಡ್ಯಾದ ಹಾ ನಮ್ಮ ಹಿರಿಯರು ಹೇಳಿದ ಪ್ರಕಾರ ನಮ್ಮ ಗುರು ಬುದ್ಧಿ ಕೊಟ್ಟಟ್ಟು ನಾ ಶಾಣೆ ಅಂತ ಹೇಳಲ್ಲ ಇದ್ರಾಗ ನಾ ಭಲ್ಲ ಮತ್ ಹೇಳಲ್ಲ ನಾವು ಹೆಬ್ಬಟ್ಟ ಹಾ ನಮಗ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ಅಟ್ಟು ಹೇಳಕತ್ತಿದ್ದೆವು ಹೌದು ಹ್ಯಾಂಗ ಆದಿಗೊಂಡ ಹೊಲದಾಗ ನಟ್ಟು ಕಡಿತಿದ್ದ ಪರಮಾತ್ಮ ಆದಿಗೊಂಡನ ಭಕ್ತಿ ನೋಡ್ಲಿಕ್ಕೆ ಮರ್ತ್ಯಕ್ಕ ಬಂದ ಹೌದು ಮರ್ತ್ಯಕ್ಕ ಬಂದ ಆದಿಗೊಂಡಗ ಕೇಳದ್ನತ್ತ ಏನತ್ತ ನನಗ ಹಸು ಆಗ್ಯಾದ ಏನರೇ ಊಟ ಕೊಡು ಹೌದು ಅವಾಗ ಆದಿಗೊಂಡಂದ ಯಪ್ಪ ಬರ್ಬೇಕಾದ್ರೆ ನಾ ಹಂಗೆ ಬಂದಿನಿ ಏನು ತಂದಿಲ್ಲ ಮನೆಗೆ ಹೋಗಿ ಬುತ್ತಿ ತಗೊಂಡು ಬರ್ತೀನಿ ಇಲ್ಲೇ ನೀ ವಿಶ್ರಾಂತಿ ಮಾಡಂದ ಕಾಲಕ್ಕ ಆದಿಗೊಂಡು ಬುತ್ತಿ ತರ್ಲಾಕ ಮನೆಗೆ ಹೋದ ಪರಮಾತ್ಮ ಆದಿಗೊಂಡನ ಹೊಲ ಎಲ್ಲ ನಟ್ಟು ಕಡದ ಮುಗಿಸ್ದ ಹೋಗಿ ಒಂದು ನೆಳ್ಳಿಗೆ ಕುತ್ತ ಪರಮಾತ್ಮಗ ಬೆವರು ಬತ್ತು ಆ ಬೆವರು ತಗದು ಹಿಂಗ ಭೂಮಿಗೆ ಒಗ್ಯಾನೇ ಶಿಂಬಿಗೋಡಿನ ತಗರ ಹುಳ ಒಂದು ಎದ್ದು ನಿತ್ತು ಪರಮಾತ್ಮಗೆ ಕೇಳತ್ ಹೌದು ಯಪ್ಪ ಈ ಮರ್ತ್ಯದೊಳಗ ನನಗೆ ಯಾಕೆ ಹುಟ್ಟಿಸ್ತಿ ಹಾ ಈ ಮರ್ತ್ಯದೊಳಗ ನನಗೆ ಯಾಕೆ ಹುಟ್ಟಿಸ್ತಿ ಯಾಕೆ ಹುಟ್ಟಿಸ್ತಿ ಅಂದ ಕಾಲಕ್ಕ ಅವಾಗ ಪರಮಾತ್ಮ ಹೇಳ್ತಾನ ಅಲ್ಲಿ 3 ಕಣ್ಣಿನ ಹುತ್ತಿನ 3 ಕಣ್ಣಿನ ಹುತ್ತಾದ ಆ ಹುತ್ತಿನ ಒಳಗ ಕುರಿ ಅಡಿಗಿಸಿಟ್ಟಿವಿ ಹೌದು ಕುರಿ ಅದಾವ ಹೌದು ಆ ಕುರಿ ಒಂದು ಕಾಲಕ್ಕ ಒಬ್ಬ ಸಿದ್ಧನಿಂದ ಒಬ್ಬ ಯೋಗಿ ಪುರುಷನಿಂದ ಹೊರಗೆ ಬರ್ತಾವ ನೀನು ಹೋಗಿ ಅಲ್ಲೇ ಅದರೊಳಗೆ ವಾಸ ಮಾಡು ನಾ ಬಾ ಅನ್ನುತ್ತನ ನೀ ಬರಬೇಡ ಶಿಂಬಿಗೋಡಿನ ಟಗರಿಗೆ ಪರಮಾತ್ಮ ಹೇಳ್ಯಾನ ಪರಮಾತ್ಮನ ಮಾತಿನ ಪ್ರಕಾರ ಶಿಂಬಿಗೋಡಿನ ಟಗರ್ ಇನ್ನಾನು ಹುತ್ತಿನಿಂದ ಹೊರಗೆ ಬಂದಿಲ್ಲ ಅಲ್ಲೇ ಆದ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ ಮಾತ ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಹೌದೌದು ಒಂದು ಪರಮಾತ್ಮನ ಆಜ್ಞೆ ಆಗೋ ಸಂಬಂಧ ಆ ಶಿಂಬಿಗೋಡಿನ ಟಗರ ಬಂದಿಲ್ಲ ಹೌದು ಇನ್ನ ಒಂದು ಕೇಳಿದ್ರ ಅವ್ರು ಏನ್ರಿಪ್ಪ ಮುಂದ ಕುರಿ ಹಾ 7 ತಲೆ ಎಲ್ಲಿ ಗಪ್ಪಾಗಿದ್ದು ಹೌದು 7 ತಲೆ ಯಾಕ್ರಿ ಕುರಿ ಗಪ್ಪ ಆತವ ಹಾ 7 ತಲೆ ಯಾಕೆ ಕುರಿ ಗಪ್ಪ ಆತವ ಕೈಕೊತ್ತೆ ಬಂದಾರ ಯಾರು ಕರೆದ್ರಪ್ಪ ಅಂತಂದ್ರ ದಿಬ್ಬಿ ಅರಸ ಹೌದು ದಿಬ್ಬಿ ಅರಸನ ಕಾಲಕ್ಕೆ ಕುರಿ ಅವನಿಗಿದ್ದು ಅವ ಕಾಯ್ದ ಅವ ಬಿಟ್ಟ ಕಾಲಕ್ಕೆ ಮುಂದ
ಅಕ್ಕವ್ವ ಮಾಯವ ಕಾಯ್ದರು. ಅಕ್ಕವ್ವ ಮಾಯವ ನಂತರ ಬೀರಣ್ಣ ದೇವ್ರ ಕಾಯ್ದ. ಬೀರ ದೇವರ ಕಾಯ್ದ ನಂತರ ಆಡಕಾಯಿ, ಅಗಣ, ಕುರಿಕಾಯಿ, ಹೋಗಣ್ಣ, ದೇವರಿಗಳಿಗೆ ಬಪ್ಪಣ್ಣ ಇವರು ಕಾಯ್ದರು. ಹೌದು. ಮುಂದೆ ಹಿಂಗೆ ಕುರಿ ಕಾಯ್ಕೊತ ಬಂದು ಕೋರಿ ಚಂದ್ರಮುತ್ತನ ಕೈವಶ ಅದು. ಹೌದು. ದೇವರಿಗಿಳಿ ಬಪ್ಪಣ್ಣ ಮಾಳಿಂಗರಾಯನ ಮೊದಲನೇ ಅವತಾರ. ಹೌದು. ಅವನು ಅಲ್ಲಿ ಕಾಯ್ದ. ಹೌದು. ಮುಂದ ಕೋರಿ ಚಂದ್ರಮುತ್ತನ ಕೈವಶ ಆಗ್ಯಾವ. ಕೋರಿ ಚಂದ್ರಮುತ್ತೆ ಕಾಯ್ದು ಬಿಟ್ಟು ಕುರಿ ಮತ್ತೆ ಮುಂದೆ ಮಾಳಿಂಗರಾಯ ಕಾಯ್ದಾನ. ಮಾಳಿಂಗರಾಯ ಕಾಯ್ದು ಬಿಟ್ಟು ಕುರಿನ ಮರ್ತ್ಯದೊಳಗೆ ಮಾಳಿಂಗರಾಯನ ಮಕ್ಕಳ ಕಾಯ್ಲಕತ್ತಾರ. ಹೇಳ್ತೀನಿ ಕುರಿ ಎಲ್ಲಿ ಮಾಯ ಆಗಿಲ್ಲ. ನಿನ್ನ ಉತ್ತರಕ್ಕಲ್ಲ ಇದನ್ನ ನಮಗ ತಿಳಿದಂಗ. ಇನ್ನ ಅಲ್ಲಂದ್ರೆ ಹೇಳ್ಬೋದು, ಹೇಳ್ತಾರ, ನನಗೇನು ಅಭ್ಯಂತರ ಇಲ್ಲ. ಹೌದು. ಇನ್ನ ಒಂದು ಏನ್ರಿಪ್ಪ, ಯಾವ ಹಾಲು ಮತ್ತದ ಒಬ್ಬಕ್ಕೆ ಹೆಣ್ಣು ಮಗಳು 2 ಪಾಲ್ಕಿ ತಯಾರು ಮಾಡ್ಯಾಳ. ಹೌದು. ಯಾಕ್ರಿ ಬರಬರ್ ಇಲ್ರಿ ದೈವ? ಪಾಲ್ಕಿ ತಯಾರು ಮಾಡಿ ಹೌದು ಒಂದು ಹಾಲು ಮತದ ಸಿದ್ಧಗೆ ಕೊಟ್ಟಾಳ, ಒಂದು ಮನಿ ದೇವರಿಗೆ ಕೊಟ್ಟಾಳ. ಆ ಹೆಣ್ಣು ಮಗಳು ಯಾರು? ಹೌದು. ಆ ಹೆಣ್ಣು ಮಗಳು ಯಾರಂದ್ರ ಮಾಯಮ್ಮ ದೇವಿ. 2 ಪಾಲ್ಕಿ ತಯಾರು ಮಾಡ್ಯಾಳ. ಒಂದು ರೇವಣ ಸಿದ್ಧ, ಹಾಲು ಮತದ ಸಿದ್ಧ ಯಾರು? ಒಂದು ರೇವಣ ಸಿದ್ಧಗೆ ಕೊಟ್ಟಾಳ. ಹೌದು. ಅಕ್ಕಿನ ಮನಿ ದೇವರ ಪಟ್ಟದ ಪರಭುಲಿಂಗ. ಹೌದು. ಮಾಯಮ್ಮ ದೇವಿ ಮನಿ ದೇವರ ಪಟ್ಟದ ಪರಭುಲಿಂಗ, ಅದೊಂದು ಪಟ್ಟದ ಪರಭುಲಿಂಗ ಕೊಟ್ಟಾಳ. ಆ ಹೆಣ್ಣು ಮಗಳ ಹೆಸರು ಮಾಯಮ್ಮ ದೇವಿ, ಹಾಲು ಮತ ಸಿದ್ಧ ರೇವಣ ಸಿದ್ಧ, ಮನಿ ದೇವರ ಪಟ್ಟದ ಪರಭುಲಿಂಗ. ಹೌದು. ಇದು ನಮಗ್ ಗೊತ್ತಿದ್ದಂಗ ನಮ್ಮ ಸಿದ್ಧಾಟಿಗೆ ಒಳಗ ಕುಲ್ಲ ಮಾತು ಹೇಳಿದಾಗ್ಯದ. ಇನ್ನ ಅಲ್ಲಂದ್ರೆ ಏನ್ ಅಭ್ಯಂತರ ಇಲ್ಲ. ಅವ್ರು ಬಹಳ ಶಾಣೆ ಅದಾರ, ಹಿರಿಯರು, ದೊಡ್ಡವ್ರದಾರ. ಇನ್ನ ಒಂದು ಧರ್ಮ, ಒಂದು ದಾನ. ದಾನ ಮಾಡಿ ಧರ್ಮ ಮಾಡಿ. ಹೌದಿಲ್ಲ? ಹೌದು. ಧರ್ಮ ಮತ್ತು ಒಂದು ದಾನ. ಹೌದು. ಇಲ್ಲಪ್ಪ ಅಂತಂದ್ರ ವಿಷಯ ಮಾತಾಡತ್ತಮ್ಮ ಅಂದ್ರ ಮಾತಾಡ್ತೀನಿ. ಇಟ್ಟೋತನ ಮಾತಾಡಿದೆ ಬ್ಯಾಸರಾಗ್ಯದಪ್ಪ, ಏನು ವಿಷಯ ಬೇಡ, ವಿಷಯದ ಕಡೆ ಹೋಗಬೇಡ ಅಂದ್ರ ಸುಮ್ಮ ಒಂದು ಕ್ಯಾಲಿ ಹಾಡಿ ಪಾಳ್ಯ ಕೊಡ್ತೀನಿ. ವಿಷಯ ಮಾತಾಡೋನ್ರಿ. ವಿಷಯ ಎಲ್ಲ ಯಾಕಂದ್ರೆ ನೋಡ್ರಿ ಕಾಕ, ದಿನ ಹಾಡುದೇ ಇರ್ತೈತಿ. ಮಾತ್ ಕೇಳು, ಮಾತಿನ ಮರಮ. ಆಯ್ತಾಯ್ತು. ಆಯ್ತ್ರಿ. ಯಾಕಲ್ರಿ ವಿಷಯ ಜಗತ್ತದೊಳಗ ಪಾಯ ಹಾಕಿ ಮಾತಾಡ್ಬೇಕು. ಹೌದು. ಯಾಕ್ರಿ ಪಾಯ ಹಾಕಿ ಹೋಗ್ಬೇಕು. ಹೌದು. ಧರ್ಮರಾಜ ಧರ್ಮದಿಂದ ನಡೆದ ಧರ್ಮ ಭೂಮಿ ತಲೆ ಮ್ಯಾಗ ಉಳಿದಂದ. ಹೌದು. ಅದು ಉಳಿಲಿ. ಪಾಯ ಅವ್ರು ಏನು ಹಾಕಲಿಲ್ಲ. ಜಗತ್ತದೊಳಗ ಅನ್ನದಾನಗಳಿಗಿಂತ ಇನ್ನ ದಾನಿಗಿಲ್ಲ. ಹೌದು. ಜಗತ್ತದೊಳಗ ಅನ್ನದಾನ ಅಂದ್ರ ದಾನನೇ ದ್ವಾಡದು. ಹೌದು. ಹೌದಿಲ್ಲ? ಹೌದು. ಯಾವ ದಾನ ಎಲ್ಲಿ ದ್ವಾಡದಾಯ್ತು? ಹೌದು. ದಾನ ಎಲ್ಲಿ ದ್ವಾಡದಾಯ್ತಪ್ಪ ಅಂತಂದ್ರ ಇಸ್ಲಾಮ ಧರ್ಮದೊಳಗ ಒಬ್ಬ ಶರಣ. ಯಾರು? ಇಸ್ಲಾಮ ಧರ್ಮದೊಳಗ ಒಬ್ಬ ಶರಣ. ಆ ಶರಣನ ಹೊಟ್ಟಿಲೆ ಹೌದು ಹಸೇನಿ ಹುಸೇನಿ ಅಂತ ಹೇಳಿ 2 ಮಕ್ಕಳು ಹುಟ್ಟಿ ಬಂದ. ಹೌದು. ಗಂಡ ಹೇಳ್ತಿ ದಿನನಿತ್ಯನು ದುಡಿತಿದ್ರು. ಭಕ್ತಿ ಹೆಂಗಿತ್ತಪ್ಪ ಅಂದ್ರ ದಾನ ಮಾಡ್ಲಾರ್ದನೆ ಒಂದು ಹನಿ ನೀರು ಅವರು ಕುಡಿತಿದ್ರು. ಹೌದು. ಪ್ರತಿನಿತ್ಯ ದಾನ ಮಾಡಿಂದೆ ಅವರು ಮುಂದಿನ ಕಾಯಕ ಶುರು ಆಗೋದು. ಹೌದು. ಪರಮಾತ್ಮನ್ನತ್ತ ಏನತ್ತ ಮರ್ತ್ಯಲೋಕದೊಳಗ ಇಂಥ ದಾನ ಮಾಡೋರು ಅದಾರಂದ್ರ ನಾನು ಅವ್ರ ಮನಿತನ ಹೋಗಿ ದಾನ ಕೇಳಿ ಬರಬೇಕು. ಹೌದು. ಇವರು ಪ್ರತಿನಿತ್ಯ ಕೂಲಿಗೆ ಹೋಗೋರು. ಬಂದ ಪರಮಾತ್ಮ. ಹೌದು. ಪರಮಾತ್ಮ ಬಂದು ನಶಿಕಿನಿ ಎಳ್ಯಾಕ ಮುಂದೆ ನಿತ್ತ. ಆ ಗಂಡ ಹೆಂಡತಿ ಕೆಲಸ ಮಾಡ್ತಿದ್ರು. ಭೌತಿ ಭಿಕ್ಷಾಂದೇಯಿ ಭವ ಅಂದ. ಹೌದು. ಮುಂದೆ ನಿತ್ತ ಬಂದವ ಹೊರಗ. ಹೌದು. ಗಂಡ ಬಂದು ಯಪ್ಪ ಹೇಳ್ರಂದ, ದಾನ ಬೇಕಾಗ್ಯದಪ್ಪ, ನೀ ದಾನ ಮಾಡೋದ್ರೊಳಗೆ ಮರ್ತ್ಯ ಲೋಕದೊಳಗೆ ಹೆಸರು ಪಡೆದಿದ್ದಿ. ಹೌದು. ಕುಡು ನಂದಿವ ಏನು ಕೇಳ್ತಿ ಕೇಳು. ನೋಡ್ರಿ ತಾ ದಿನ ಕೂಲಿ ಹೋಗವ. ಮುಂಜಾನೆ ಹೋದ್ರೆ ಚಂಜಿಕೆ ಊಟದ, ಚಂಜಿಲಿ ಹೋದ್ರೆ ಮುಂಜಾನೆ ಊಟದ. ಹೌದು. ದಾನ ಕೊಡು ನಂದ. ಅವಾಗ ಇವ ಕೇಳ್ತಾನೆ, ಬೇರೆ ರೂಪ ಧಾರಣ ಮಾಡ್ಕೊಂಡು ಬಂದಾನ ಪರಮಾತ್ಮ. ಮನಿ ಒಳಗೆ ಮಗಳ ಲಗ್ನ ಹುಡಿನಿ, ನನಗೆ 2 ದುಡ್ಡು ಬೇಕಾಗ್ಯಾವ ಅಂದೆವು. ಹೌದು. ಹೌದು. ಅವ ಗಾಬರಿ ಅದ. ಅಶೇನಿ ಉಶೇನಿ ತಂದಿ ಗಾಬರಿ ಅದ. ಹೌದು. 2 ದುಡ್ಡು ಕೇಳಕತ್ತಾನ. ಮನ್ಯಾಗ 1 ಅಣೆ ರೊಕ್ಕಿಲ್ಲ. ಹೌದು. ಹೆಂಗ ಮಾಡೋದು? ದಾನ ಕೊಡ್ಲಿಕ್ಕಂದ್ರ
ನನಗ ಧಕ್ಯದ ಮಾತು ಕೊಟ್ಟಿನಿ. ಹೌದು. ದಾನ ಕೊಡ್ಬೇಕಿ. ಹೌದು ಊರಾಗ ಒಬ್ಬ ಸಾವುಕಾರ ಇದ್ದ. ಸಾವುಕಾರನ ಮನಿಗೆ ಹೋದ. ಯಪ್ಪ ನನಗೆ 2 ದುಡ್ಡು ಬೇಕಾಗ್ಯದ. ಹಾ 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 ಅಲ್ಲೋ ಮನಿನೂ ನಿಂದಲ್ಲ, ಹೊಲ ನಿನ್ನ ಹೆಸರಲ್ಲೇ ಇಲ್ಲ, ನಿನಗ ದುಡಿಲಿಕ್ಕಂದ್ರೆ ಹೊಟ್ಟೆ ತುಂಬುದಿಲ್ಲ. ಖರೆ ನೀ ಯಾವ್ರಿ ಹೊಳೆ ಕೊಡವ, ನೀ ಹ್ಯಾಂಗ ಹೊಳೆ ಕೊಡ್ತಿ? ಅವಾಗಂದ ಯಪ್ಪ ಹಂಗದ್ರ ನಾ ಏನು ಮಾಡ್ಬೇಕು? ಇಲ್ಲ ನೀ ಮಾತಿನ ಮನುಷ್ಯ ಇದೀವಿ, ರೊಕ್ಕ ನಿನಗ ಕೊಡ್ತೀನಿ, ಆದ್ರೆ ನಂದೊಂದು ಷರತ್ ಅದ. ತಪ್ಪಬಾರ್ದು ಮಾತಿಗೆ ತಪ್ಪಬಾರ್ದು. ಹೌದು. ಏನು ಷರತ್ ಆದ್ರಿ ಸಾವುಕಾರ? ಹಾ ನಿನ್ನ 2 ಮಕ್ಕಳು ಏನಲ್ಲ ನೋಡು, ಗಂಡಸು ಮಕ್ಕಳು ಹಸೇನಿ ಹುಸೇನಿ ಇಬ್ಬರಿಗೆ ತಂದು ನನ್ನಲ್ಲಿ ಒತ್ತಿ ಇಡು. ಹೊತ್ತು ಮುಣುಗುದ್ರೊಳಗೆ ರೊಕ್ಕ ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋಗು. ಹೌದು ಹೌದು. ಯಾಕಲ್ಲಂದ ಮಕ್ಕಳಿಗೆ ತಂದು ಮಡದಿಗೆ ಹೇಳಿ ಒತ್ತಿ ಇಟ್ಟ. ತಂದು ದಾನ ಮಾಡ್ದ. ತಂದು ಪರಮಾತ್ಮಗೆ ದಾನ ಮಾಡ್ದ. ಪರಮಾತ್ಮ ದುಡ್ಡು ತಗೊಂಡು ಹೋದ. ಹೌದು. ಅವಾಗ ಮಡವಿ ಮಕ್ಕಳು ಹೋಗಿ ಸಾವುಕಾರನ ಮನೆಯಾಗ ಕುತ್ತಾವ. ಕಣ್ಣಾನ ನೀರು ಕಡ್ದು ಹನಿ 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 ಕಡ್ದು ಬೀಳಕತ್ತವ. ಕಡ್ದು ಬೀಳುವಂತ ಸಂದರ್ಭದೊಳಗೆ ಕಣ್ಣಾನ 2 ಹನಿ ನೀರು 2 ಮುತ್ತಾಗಿ ಉದುರ್ದು. ಹೌದು ಹೌದು. ಅವಾಗ ಅವಸರು ಮಾಡಿ ಗಂಡಗ ತಂದು ಕೊಡ್ತಾಳ. ಅಷ್ಟು ದುಡ್ಡು ಒಯ್ದು ಕೊಡ್ಬೇಕಾದ್ರೆ ಅವರಲ್ಲಿ ತ್ರಾಣಿ ಇಲ್ಲ. ಹೌದು. ಮಕ್ಕಳು ಸೂರ್ಯ ಮಾತೇನಾಗ್ಯದ, ಸೂರ್ಯ ಮುಳುಗುದ್ರಾಗ, ಸೂರ್ಯ ತಾಯಿ ಹೊಟ್ಟ್ಯಾಗ ಹೋಗುದ್ರಾಗ ಕೊಟ್ರ ಬಿಡ್ತಾರ, ಕೊಟ್ಟ ರೊಕ್ಕ ನಾನು ಮಕ್ಕಳು ನಿನ್ನು. ಹೌದು. ಜೇರು ಸೂರ್ಯ ತಾಯಿ ಹೊಟ್ಟ್ಯಾಗ ಹೋಗುದ್ರಾಗ ರೊಕ್ಕ ತಂದು ನೀ ಕೊಡ್ಲಿಲ್ಲ, ಮಕ್ಕಳು ನನ್ನ ಮನೆಯೊಳಗೆ ಕಾಯಂ ಉಳಿತಾವಂದ. ಹೌದು ಹೌದು. ಕಾಯಂ ನೋಡ್ದ, 2 ಮುತ್ತು ತಗೊಂಡು ಅವಸರು ಮಾಡಿ ಹೋದ. ಹೌದು. ಹಗರು ಮುಣುಗಲಕ್ಕತ್ತು. ತಂದೆಗೆ ಚಿಂತೆ ಆಯ್ತು, ಮಕ್ಕಳು ಅಲ್ಲೇ ಉಳಿತಾವ ತಿಳ್ಕೊಂಡು ಮುತ್ತು ತಗೊಂಡು ಬಜಾರ್ ತುಂಬಾ ತಿರುಗಾಡ್ತಾನ. ಒಬ್ಬರು ಮುತ್ತೆ ತಗೊಳವಲ್ರು. ಖರೆ ಪರಮಾತ್ಮ ಮಾಯ ರೂಪದಿಂದ ಮತ್ತ ಹಾ ಹಾ ಬಂದು ಏನ್ ಮಾಡಿದ್ರಿ? ಅವು 2 ಮುತ್ತ ಏನು 2 ದುಡ್ಡು ಕೊಟ್ಟು ತಗೊಂಡ. ಹೌದು. ಅವಸರ ಮಾಡಿ ಓಡಿ 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 ಹೋತಿದ್ದ. ಸೂರ್ಯ ತಾಯಿ ಹೊಟ್ಟ್ಯಾಗ ಹೋತಿದ್ದ. ಇವ ಆಣಿ ಹಾಕದ, ಜೇರ್ ತಾಯಿ ಹೊಟ್ಟ್ಯಾಗ ಹೋದೆ ಅಂದ್ರೆ ನಿನಗ ಪರಮಾತ್ಮನ ಆಣೆ ಆಗಿರ್ತೈತಿ. ದಾನ ಮಾಡ್ದವ ಸೂರ್ಯಾಗೆ ನಿಂದರಿಸ್ದ. ಹೌದು ಹೌದು. ಸೂರ್ಯ ನಿತ್ತ ಹೊತ್ತು ಮುಣಗಲಾಯ್ತು. ಸಾವುಕಾರಗ ಹುಚ್ಚೆ ಹಿಡಿತು. ತಾಯಿ ಮರೆ ಇಟ್ಟಾಗ್ಯದ. ಸೂರ್ಯರೇ ತಾಯಿ ಹೊಟ್ಟ್ಯಾಗ ಹೋಗವಲ್ಲ, ಇವರೇ ಬರವಲ್ಲ. ಅಟೋತಿಗೆ ಪೂರ ಕತ್ಲಾತಿತ್ತು. ಸೂರ್ಯ ತಾಯಿ ಹೊಟ್ಟ್ಯಾಗ ಹೋತಿದ್ದ. ಹೌದು. ಅವ ನಕ್ಕೊತ್ತ ಮುತ್ತು ತಗೊಂಡು ಮುತ್ತು ಮಾರಿ ದುಡ್ಡು ತಂದು ಸಾವುಕಾರಗ ಕೊಟ್ಟ. ಅಲ್ಲೋ ಟೈಮ್ ಇಷ್ಟಾಗ್ಯದ.